ನಮಸ್ಕಾರ. ಇದು ಭಾರತೀಯ ಸಂವಿಧಾನ ಮತ್ತು ನಾಗರಿಕ ಸೇವಕರ ಕುರಿತ ವಿಶೇಷ ಸಂವಿಧಾನ ದಿನದ ಕಾರ್ಯಕ್ರಮ. ಇದನ್ನು ನಿಮಗೆ ಅರ್ಪಿಸುತ್ತಿರುವವರು ಆರ್ಎಸ್ಜಿಇ, ಅಂದ್ರೆ ಜವಾಬ್ದಾರಿಯುತ ರಾಜ್ಯ ಸರ್ಕಾರಿ ನೌಕರರ ಬಳಗ. ನಮ್ಮ ಧ್ಯೇಯ ಮಾಹಿತಿಯ ಮೂಲಕ ಸಬಲೀಕರಣ. ನಮ್ಮ ವಾಟ್ಸಾಪ್ ಸಮುದಾಯಕ್ಕೆ ಸೇರಲು ದಯವಿಟ್ಟು 9060 72 0937 ಈ ಸಂಖ್ಯೆಗೆ ಸಂಪರ್ಕಿಸಿ. ಸರಿ, ಇವತ್ತಿನ ನಮ್ಮ ಚರ್ಚೆ ಶುರು ಮಾಡೋಣ. ಹೌದು, ಒಬ್ಬ ಸರ್ಕಾರಿ ಅಧಿಕಾರಿಗೆ ಸಂವಿಧಾನ ಯಾಕೆ ಅಷ್ಟು ಮುಖ್ಯ? ಅದು ಕೇವಲ ಒಂದು ರೂಲ್ ಬುಕ್ ಅಷ್ಟೇನಾ? ಖಂಡಿತ ಇಲ್ಲ, ಅದಕ್ಕಿಂತ ಬಹಳ ದೊಡ್ಡದು. ಅಥವಾ ಅದಕ್ಕೂ ಮಿಗಿಲಾದದ್ದು ಏನಾದ್ರೂ ಇದೆಯಾ? ಯೋಚನೆ ಮಾಡಿ. ಒಬ್ಬ ಪಬ್ಲಿಕ್ ಸರ್ವೆಂಟ್ ತನ್ನ ಪಾತ್ರದ ಹಿಂದಿರುವ ಆ ಸಾಂವಿಧಾನಿಕ ಸ್ಫೂರ್ತಿಯನ್ನೇ ಮರೆತ್ರೆ ಏನಾಗಬಹುದು? ಅದೇ ದೊಡ್ಡ ಪ್ರಶ್ನೆ. ಇಂದು ನಾವು ಈ ಪ್ರಶ್ನೆಗಳ ಆಳ ಕೇಳಿದು ಸಂವಿಧಾನ ಕೇವಲ ಕಾನೂನು ಪುಸ್ತಕವಲ್ಲ, ಅದು ನಾಗರಿಕ ಸೇವೆನೇ ಒಂದು ಜೀವಂತ ಮಾರ್ಗದರ್ಶಿ ಅನ್ನೋದನ್ನು ನೋಡೋಣ. ಖಂಡಿತ. ಓಕೆ, ಹಾಗಾದ್ರೆ ಇಲ್ಲಿಂದ ಶುರು ಮಾಡೋಣ. ಯಾವುದೇ ಆಡಳಿತದ ಪಯಣ ಸಂವಿಧಾನದ ಪೀಠಿಕೆಯಿಂದಲೇ ಯಾಕೆ ಆರಂಭವಾಗಬೇಕು? ಅದು ಕೇವಲ ಒಂದು ಮುನ್ನುಡಿಯಲ್ವಾ? ಇದು ಬಹಳ ಒಳ್ಳೆ ಪ್ರಶ್ನೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಶುರು ಆಗೋದು ಆಮೇಲೆ ತಾನೇ? ಹೌದು, ಯಾಕಂದ್ರೆ ನಾವು ಪೀಠಿಕೆಯನ್ನ ಕೇವಲ ಒಂದು ಅಲಂಕಾರಿಕ ಪ್ಯಾರಾಗ್ರಾಫ್ ಅಂತ ಅನ್ಕೋತೀವಿ, ಆದರೆ ಅದು ನಮ್ಮ ದೇಶದ ಆತ್ಮಸಾಕ್ಷಿ. ಆತ್ಮಸಾಕ್ಷಿ. ಹೌದು, ಅದರಲ್ಲಿ ಬರುವ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನೋ ಪದಗಳು, ಅವು ವೆರು ಪದಗಳಲ್ಲ. ಅವು ಪ್ರತಿಯೊಬ್ಬ ಅಧಿಕಾರಿಯ ದೈನಂದಿನ ಕೆಲಸಕ್ಕೆ ಒಂದು ನೈತಿಕ ದಿಕ್ಸೂಚಿ, ಒಂದು ಮಾರಲ್ ಕಾಂಪಸ್. ಇದನ್ನ ಒಂದು ಉದಾಹರಣೆ ಮೂಲಕ ಹೇಳಿ. ಒಬ್ಬ ಅಧಿಕಾರಿಯ ಟೇಬಲ್ ಮೇಲೆ ಒಂದು ಫೈಲ್ ಇದೆ, ಒಂದು ನಿರ್ಧಾರ ತಗೋಬೇಕು. ಆಗ ಈ ಪೀಠಿಕೆ ಹೇಗೆ ಸಹಾಯ ಮಾಡುತ್ತೆ? ಖಂಡಿತ. ಯೋಚನೆ ಮಾಡಿ, ಒಬ್ಬ ತಹಸೀಲ್ದಾರ್ ಹತ್ರ ಒಂದು ಜಮೀನಿನ ವಿವಾದ ಬರುತ್ತೆ. ಸರಿ. ಕಾನೂನು ಸ್ವಲ್ಪ ಗೊಂದಲಮಯವಾಗಿದೆ. ಆಗ ಅವ್ರು ಏನ್ ಮಾಡ್ಬೇಕು? ಹೌದು. ಆಗ ಅವರು ಪೀಠಿಕೆಯನ್ನ ನೆನಪಿಸ್ಕೋಬೇಕು. ನನ್ನ ನಿರ್ಧಾರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಕ್ಕೆ ಅನುಗುಣವಾಗಿದೆಯಾ? ಓಕೆ. ನನ್ನ ನಿರ್ಧಾರದಿಂದ ಇಬ್ಬರ ನಡುವೆ ಸಮಾನತೆ ಬರ್ತಿದ್ಯಾ ಅಂತ ಯೋಚಿಸಿದಾಗ ಅವರಿಗೆ ಒಂದು ದಾರಿ ಕಾಣಿಸುತ್ತೆ. ಸೊ ಪೀಠಿಕೆ ಅನ್ನೋದು ಕತ್ತಲಿಯಲ್ಲಿ ದಾರಿ ತೋರಿಸೋ ಒಂದು ಟಾರ್ಚ್ ಲೈಟ್ ಇದ್ದ ಹಾಗೆ. ಹಾಗಾದ್ರೆ ರೂಲ್ ಬುಕ್ ಸೈಲೆಂಟ್ ಆಗಿದ್ದಾಗ ಪೀಠಿಕೆ ಮಾತಾಗತ್ತೆ. ಎಕ್ಸಾಕ್ಟ್ಲಿ. ಇದು ಆಡಳಿತದ ವೈ, ಅಂದ್ರೆ ಏಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಸರಿ, ಪೀಠಿಕೆ ಆಡಳಿತದ ಆತ್ಮಸಾಕ್ಷಿ ಆಯ್ತು. ಹಾಗಾದ್ರೆ ಸರ್ಕಾರದ ಟು ಡೂ ಲಿಸ್ಟ್ ಅಂತ ಏನಾದ್ರೂ ಇದೆಯಾ? ಖಂಡಿತ ಇದೆ. ಅದೇ ಸಂವಿಧಾನದ 4ನೇ ಭಾಗ, ರಾಜ್ಯ ನಿರ್ದೇಶಕ ತತ್ವಗಳು. ಡಿಎಸ್ಪಿ. ಹೌದು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇವುಗಳನ್ನ ಕೋರ್ಟ್ನಲ್ಲಿ ಜಾರಿಗೊಳಿಸೋಕಾಗಲ್ಲ. ಹೌದು. ಆದ್ರೆ ಸಂವಿಧಾನವೇ ಹೇಳತ್ತೆ ಇವು ದೇಶದ ಆಡಳಿತಕ್ಕೆ ಮೂಲಭೂತವಾದವು ಅಂತ. ಅಂದ್ರೆ ಸರ್ಕಾರ ಯಾವುದೇ ಪಾಲಿಸಿ ಮಾಡಿದ್ರೂ ಈ ತತ್ವಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಇವುಗಳನ್ನ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಕ್ ಆಗಲ್ಲ ಅಂದ್ರೆ ಒಬ್ಬ ಅಧಿಕಾರಿಗೆ ಇದನ್ನ ಫಾಲೋ ಮಾಡಬೇಕು ಅಂತ ಏನು ಒತ್ತಡ ಇರುತ್ತೆ? ಇದು ಬರೀ ಒಂದು ಸ್ಟ್ರಾಂಗ್ ಸಜೆಷನ್ ತರ ಅಲ್ವಾ? ಸೂಕ್ಷ್ಮವಾದ ಪ್ರಶ್ನೆ. ಇಲ್ಲಿ ಕಾನೂನಿನ ಒತ್ತಡಕ್ಕಿಂತ ನೈತಿಕ ಜವಾಬ್ದಾರಿ ದೊಡ್ಡದು. ನೈತಿಕ ಜವಾಬ್ದಾರಿ. ಹೌದು. ಒಬ್ಬ ಅಧಿಕಾರಿ ಸಾರ್ವಜನಿಕ ಆರೋಗ್ಯಕ್ಕೆ ಅಂದ್ರೆ ಆರ್ಟಿಕಲ್ 47ಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ರೂಪಿಸ್ತಿದ್ರೆ, ಅಥವಾ ಒಂದು ಫ್ಯಾಕ್ಟರಿಯಿಂದ ಆಗ್ತಿರೋ ಪರಿಸರ ಮಾಲಿನ್ಯ ತಡೆಯೋಕೆ ಆರ್ಟಿಕಲ್ 48A ಪ್ರಕಾರ ಕ್ರಮ ತಗೋತಿದ್ರೆ, ಅವರು ನೇರವಾಗಿ ಸಂವಿಧಾನದ ಆಶಯಗಳನ್ನೇ ಈಡೇರಿಸುತ್ತಿರ್ತಾರೆ. ಇದು ಅವರ ಕೆಲಸಕ್ಕೆ ಒಂದು ದೊಡ್ಡ ಉದ್ದೇಶವನ್ನು ಕೊಡುತ್ತೆ, ಅ ಸೆನ್ಸ್ ಆಫ್ ಪರ್ಪಸ್. ಅಂದ್ರೆ ಅವರು ಕೇವಲ ಸರ್ಕಾರಿ ನೌಕರರಾಗಿ ಉಳಿಯಲ್ಲ, ಸಂವಿಧಾನದ ಆಶಯಗಳನ್ನ ಜಾರಿಗೊಳಿಸುವ ಏಜೆಂಟ್ ಆಗ್ತಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಯಾವಾಗ್ಲೂ ನಾಗರಿಕರಿಗೆ ಸಿಗುವ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ಈ ಹಕ್ಕುಗಳು ಸರ್ಕಾರಿ ನೌಕರರಿಗೂ ಅನ್ವಯಿಸುತ್ತಾವಾ? ಖಂಡಿತ ಅನ್ವಯಿಸುತ್ತೆ. ಅವರ ಸರ್ವಿಸ್ ಲೈಫ್ನಲ್ಲಿ ಇದರ ಪಾತ್ರ ಏನು? ಸಂವಿಧಾನದ 3ನೇ ಭಾಗ ಅಂದ್ರೆ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ನಾಗರಿಕನಿಗೂ ಸೇರಿದ್ದು. ಸರ್ಕಾರಿ ನೌಕರರು ಅದರಲ್ಲಿ ಸೇರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿಧಿ 16, ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನಾವಕಾಶ. ಹೌದು. ಇದರ ಅರ್ಥ ನೇಮಕಾತಿ, ಬಡ್ತಿ ವಿಚಾರದಲ್ಲಿ ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ. ಆದ್ರೆ ನಾವು ರಿಸರ್ವೇಷನ್ ಪಾಲಿಸಿಗಳನ್ನ ನೋಡ್ತೀವಿ. ಹಾಗಾದ್ರೆ ಈ ಸಮಾನಾವಕಾಶ ಮತ್ತು ವಿಶೇಷ ಅವಕಾಶ ಅನ್ನೋ ಎರಡು ಕಾನ್ಸೆಪ್ಟ್ಗಳು ಒಂದೇ ಕಡೆ ಹೇಗೆ ಕೆಲಸ ಮಾಡ್ತವೆ? ಇದು ಸ್ವಲ್ಪ ಗೊಂದಲ ಅನ್ಸಬಹುದು. ಬಹಳ ಮುಖ್ಯವಾದ ಪಾಯಿಂಟ್ ಇದು. ಸಂವಿಧಾನದ ದೃಷ್ಟಿಯಲ್ಲಿ ಇವೆರಡೂ ಒಂದೇ ನಾಣಯದ ಎರಡು ಮುಖ. ಓಕೆ. ವಿಧಿ 16(1) ಸಮಾನಾವಕಾಶದ ಬಗ್ಗೆ ಮಾತಾಡಿದ್ರೆ, ವಿಧಿ 16(4) ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಲು ಸರ್ಕಾರಕ್ಕೆ ಅಧಿಕಾರ ಕೊಡುತ್ತೆ. ಇದರ ಹಿಂದಿನ ತತ್ವ ಏನು ಅಂದ್ರೆ, ಐತಿಹಾಸಿಕವಾಗಿ ಅವಕಾಶ ವಂಚಿತರಾದವರನ್ನು ಮುಖ್ಯವಾಹಿನಿಗೆ ತಂದು
ನಿಜವಾದ ಸಮಾನತೆಯನ್ನು ಸ್ಥಾಪಿಸುವುದು. ಅಂದ್ರೆ ಎಲ್ಲರನ್ನೂ ಒಂದೇ ಸ್ಟಾರ್ಟಿಂಗ್ ಲೈನ್ನಲ್ಲಿ ನಿಲ್ಸೋದು. ಎಕ್ಸಾಕ್ಟ್ಲಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫಾರ್ಮಲ್ ಇಕ್ವಾಲಿಟಿ, ಇಟ್ಸ್ ಅಬೌಟ್ ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ. ಅರ್ಥ ಆಯ್ತು. ಹಾಗಾದ್ರೆ ನೌಕರರ ಹಕ್ಕುಗಳ ಬಗ್ಗೆ ಮಾತಾಡುವಾಗ ವಿಧಿ 21 ಅಂದ್ರೆ ಜೀವಿಸುವ ಹಕ್ಕು ಹೇಗೆ ಸಂಬಂಧಪಡುತ್ತೆ? ವಿಧಿ 21ರ ವ್ಯಾಪ್ತಿ ಬಹಳ ದೊಡ್ಡದು. ಸರ್ವಿಸ್ ವಿಚಾರಕ್ಕೆ ಬಂದ್ರೆ ಇದು ನ್ಯಾಯಯುತ ಪ್ರಕ್ರಿಯೆ ಅಥವಾ ಡ್ಯೂ ಪ್ರಾಸೆಸ್ ಅನ್ನೋ ತತ್ವವನ್ನ ಎತ್ತಿ ಹಿಡಿಯುತ್ತೆ. ಅಂದ್ರೆ ಯಾವುದೇ ಅಧಿಕಾರಿಯನ್ನ ಮನಸೋ ಇಚ್ಛೆ ಕೆಲಸದಿಂದ ತೆಗೆಯುವಾಗಿಲ್ಲ. ಒಂದು ವೇಳೆ ಅವರ ಮೇಲೆ ಆರೋಪಗಳಿದ್ರೆ ಒಂದು ಸರಿಯಾದ ಪ್ರೊಸೀಜರ್ ಫಾಲೋ ಮಾಡಲೇಬೇಕು. ತಮ್ಮ ವಾದ ಮಂಡಿಸಲು ಅವಕಾಶ ಕೊಡಲೇಬೇಕು. ಇದು ನೇರವಾಗಿ ವಿಧಿ 311ಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಅದೇ ನಾಗರಿಕ ಸೇವಕರ ರಕ್ಷಾ ಕವಚ. ಓಕೆ. ಹಾಗಾದ್ರೆ ಪೀಠಿಕೆ ಆಡಳಿತದ ಆತ್ಮ, ನಿರ್ದೇಶಕ ತತ್ವಗಳು ಅದರ ಗುರಿ, ಮೂಲಭೂತ ಹಕ್ಕುಗಳು ನಿಯಮಗಳು, ಈಗ ಆಡಳಿತ ನಡೆಸುವ ಯಂತ್ರ ಅಂದ್ರೆ ಸಿವಿಲ್ ಸರ್ವಿಸ್ ಬಗ್ಗೆ ಮಾತಾಡೋಣ. ಸಂವಿಧಾನದ ಭಾಗ 14. ಹೌದು. ಇಲ್ಲಿ ಬರುವ ಡಾಕ್ಟ್ರಿನ್ ಆಫ್ ಪ್ಲೆಷರ್ ಅಥವಾ ಅಧಿಪತಿಯ ಇಚ್ಛೆಯ ಸಿದ್ಧಾಂತ. ಈ ಕಾನ್ಸೆಪ್ಟ್ ಕೇಳೋಕೆ ಸ್ವಲ್ಪ ಹಳೆ ಕಾಲದ್ದು ಅನ್ಸುತ್ತೆ, ರಾಜರ ಕಾಲದಲ್ಲಿ ಇದ್ದ ಹಾಗೆ. ಹೌದು, ಆ ಪದ ಕೇಳೋಕೆ ಹಾಗೇ ಇದೆ. ವಿಧಿ 310 ಪ್ರಕಾರ ನಾಗರಿಕ ಸೇವಕರು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಇಚ್ಛೆ ಇರುವವರೆಗೆ ಡ್ಯೂರಿಂಗ್ ದ ಪ್ಲೆಜರ್ ಅಧಿಕಾರದಲ್ಲಿರ್ತಾರೆ. ಇದು ಬ್ರಿಟಿಷ್ ವ್ಯವಸ್ಥೆಯಿಂದ ಬಂದ ಬಳುವಳಿ. ಆದರೆ ನಮ್ಮ ಸಂವಿಧಾನ ರಚನಾಕಾರರು ಬಹಳ ಬುದ್ಧಿವಂತರು. ಅವರು ಈ ಅಧಿಕಾರಕ್ಕೆ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಹಾಗಾದ್ರೆ ಆ ಇಚ್ಛೆ ಅಥವಾ ಪ್ಲೆಷರ್ ಅನ್ನೋದು ಒಬ್ಬ ವ್ಯಕ್ತಿಯ ಇಷ್ಟ ಕಷ್ಟದ ಮೇಲೆ ನಿಂತಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅದೊಂದು ವೈಯಕ್ತಿಕ ಇಚ್ಛೆ ಅಲ್ಲ, ಅದೊಂದು ಸಾಂವಿಧಾನಿಕ ಅಧಿಕಾರ. ಸರಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಸರ್ಕಾರಕ್ಕೆ ತನ್ನ ನೌಕರರನ್ನು ನೇಮಿಸಿಕೊಳ್ಳುವ ಮತ್ತು ತೆಗೆದುಹಾಕುವ ಅಂತಿಮ ಅಧಿಕಾರ ಇದೆ. ಆದರೆ ಆ ಅಧಿಕಾರವನ್ನ ವಿಧಿ 311ರ ಚೌಕಟ್ಟಿನೊಳಗೆ ಮಾತ್ರ ಬಳಸಬೇಕು. ಸೊ ವಿಧಿ 310 ಅಧಿಕಾರ ಕೊಟ್ರೆ ವಿಧಿ 311 ಆ ಅಧಿಕಾರವನ್ನ ಹೇಗೆ ಬಳಸಬೇಕು ಅಂತ ನಿಯಂತ್ರಿಸುತ್ತೆ. ಪವರ್ ವಿತ್ ಕಂಡೀಷನ್ಸ್ ಅಟ್ಯಾಚ್ಡ್. ಎಕ್ಸಾಕ್ಟ್ಲಿ, ಸೀರಿಯಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಹಾಗಾದ್ರೆ ವಿಧಿ 311 ನಾಗರಿಕ ಸೇವಕರ ಸುರಕ್ಷಾ ಕವಚ ಅಂತ ಯಾಕೆ ಕರೀತಾರೆ? ಕೆಲವರು ವಾದ ಮಾಡ್ತಾರೆ, ಈ ಸುರಕ್ಷಾ ಕವಚದಿಂದಾಗಿ ಸರಿಯಾಗಿ ಕೆಲಸ ಮಾಡದ ಅಥವಾ ಭ್ರಷ್ಟಾಧಿಕಾರಿಗಳನ್ನ ತೆಗೆಯೋದು ಕಷ್ಟ ಆಗಿದೆ ಅಂತ. ಇದು ಬಹಳ ಪ್ರಚಲಿತದಲ್ಲಿರುವ ವಾದ. ಈ ರಕ್ಷಣೆ ಹಿಂದಿನ ಸಾಂವಿಧಾನಿಕ ಉದ್ದೇಶವಾದರೂ ಏನು? ಇದರ ಮೂಲ ಉದ್ದೇಶ ಅಧಿಕಾರಿಗಳನ್ನ ರಾಜಕೀಯ ಮತ್ತು ಆಡಳಿತಾತ್ಮಕ ಒತ್ತಡಗಳಿಂದ ಮುಕ್ತರನ್ನಾಗಿಸುವುದು. ಓಕೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಯಾವುದೇ ಭಯವಿಲ್ಲದೆ ಕಾನೂನು ಪ್ರಕಾರ ನಿರ್ಧಾರ ತೆಗೆದುಕೊಳ್ಳಬೇಕು ಅಂದ್ರೆ ಅವರಿಗೆ ಉದ್ಯೋಗದ ಭದ್ರತೆ ಇರಬೇಕು. ಹೌದು, ಇಲ್ಲದಿದ್ದರೆ ಕಷ್ಟ. ಸುಖಾಸುಮ್ನೆ ಯಾರೋ ಒಬ್ರು ಟ್ರಾನ್ಸ್ಫರ್ ಮಾಡಿಸಬಾರ್ದು, ಕೆಲ್ಸದಿಂದ ತೆಗಿಸಬಾರ್ದು. ಅದಕ್ಕೆ ವಿಧಿ 311 2 ಪ್ರಮುಖ ರಕ್ಷಣೆಗಳನ್ನು ಕೊಡುತ್ತೆ. ಏನವು? ಒಂದು, ನಿಮ್ಮನ್ನು ನೇಮಕ ಮಾಡಿದ ಅಧಿಕಾರಕ್ಕಿಂತ ಕೆಳಗಿನ ಅಧಿಕಾರಿ ನಿಮ್ಮನ್ನು ವಜಾ ಮಾಡುವಂತಿಲ್ಲ. ಸರಿ. 2, ಮತ್ತಿದು ಅತ್ಯಂತ ಮುಖ್ಯವಾದದ್ದು, ನಿಮ್ಮನ್ನು ವಜಾ ಮಾಡುವ ಮೊದಲು ನಿಮ್ಮ ಮೇಲಿನ ಆರೋಪಗಳ ಬಗ್ಗೆ ತಿಳಿಸಿ ನಿಮ್ಮ ವಾದವನ್ನು ಮಂಡಿಸಲು ಒಂದು ನ್ಯಾಯಯುತ ಅವಕಾಶ, ರೀಸನಬಲ್ ಆಪರ್ಚುನಿಟಿ ಕೊಡಲೇಬೇಕು. ಇದು ಕೇವಲ ಕಾನೂನು ರಕ್ಷಣೆ ಮಾತ್ರವಲ್ಲ, ಇದೊಂದು ರೀತಿ ಸೈಕಲಾಜಿಕಲ್ ಆರ್ಮರ್ ಇದ್ದ ಹಾಗೆ. ಹೌದು. ಅಂದ್ರೆ ಒಬ್ಬ ಜೂನಿಯರ್ ಅಧಿಕಾರಿಗೆ ರೂಲ್ಸ್ ಮುರಿ ಅಂತ ಸೀನಿಯರ್ ಅಥವಾ ರಾಜಕಾರಣಿಗಳಿಂದ ಒತ್ತಡ ಬಂದಾಗ ಇಲ್ಲ ನಾನ್ ಮಾಡಲ್ಲ ಅಂತ ಧೈರ್ಯವಾಗಿ ಹೇಳೋಕೆ ಈ ವಿಧಿ ಒಂದು ಶಕ್ತಿ ಕೊಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ, ನೀವು ಹೇಳಿದ್ದು 100ಕ್ಕೆ 100 ಸರಿ. ಅದೇ ಈ ಸುರಕ್ಷಾ ಕವಚದ ನಿಜವಾದ ಶಕ್ತಿ. ಇದು ಪ್ರಾಮಾಣಿಕ ಅಧಿಕಾರಿಯನ್ನು ಬಲಿಪಶುವಾಗದಂತೆ ತಡೆಯುತ್ತೆ. ಒಬ್ಬ ಅಧಿಕಾರಿಯನ್ನು ಕೇವಲ ಸಬಾರ್ಡಿನೇಟ್ ಆಗಿ ನೋಡದೆ ಸಂವಿಧಾನದಿಂದ ರಕ್ಷಣೆ ಪಡೆದ ಒಬ್ಬ ಫಂಕ್ಷನರಿಯಾಗಿ ನೋಡುತ್ತೆ. ಇಡೀ ನೇಮಕಾತಿ ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಅಂತ ಸಂವಿಧಾನ ಯಾವ ರೀತಿ ವ್ಯವಸ್ಥೆ ಮಾಡಿದೆ? ಅದಕ್ಕಾಗಿ ಸಂವಿಧಾನ ಸ್ವತಂತ್ರವಾದ ಕಾವಲುಗಾರರನ್ನು ನೇಮಿಸಿದೆ. ಅದೇ ಲೋಕಸೇವಾ ಆಯೋಗಗಳು, ಯುಪಿಎಸ್ಸಿ ಮತ್ತು ರಾಜ್ಯ ಪಿಎಸ್ಸಿಗಳು. ಹೌದು. ವಿಧಿ 315ರಿಂದ 323ರವರೆಗೆ ಇವುಗಳ ಬಗ್ಗೆ ಹೇಳಲಾಗಿದೆ. ಈ ಸಂಸ್ಥೆಗಳು ನೇಮಕಾತಿ ಪ್ರಕ್ರಿಯೆಯ ಸುತ್ತ ಒಂದು ಕೋಟೆಯನ್ನೇ ಕಟ್ಟುತ್ತವೆ. ಯಾಕೆ? ಇದರಿಂದ ರಾಜಕೀಯ ಹಸ್ತಕ್ಷೇಪ ಒಳಗೆ ಬರೋಕೆ ಸಾಧ್ಯವಾಗಲ್ಲ. ಇದರ ಗುರಿ ಒಂದೇ, ಅರ್ಹತೆ ಆಧಾರದ ಮೇಲೆ ಆಯ್ಕೆ, ಪ್ರೊಟೀಜಸ್ ಅಥವಾ ಕನೆಕ್ಷನ್ಸ್ ಆಧಾರದ ಮೇಲಲ್ಲ. ಸರಿ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನೌಕರರ ಹಕ್ಕುಗಳು, ರಕ್ಷಣೆ, ಸರ್ಕಾರದ ಕರ್ತವ್ಯಗಳು ಎಲ್ಲವನ್ನೂ ನೋಡಿದ್ವಿ. ಇದ್ರ ಜೊತೆಗೆ ನೌಕರರ ಜವಾಬ್ದಾರಿಗಳ ಬಗ್ಗೆ ಸಂವಿಧಾನ ಏನಾದ್ರೂ ಹೇಳುತ್ತಾ? ಖಂಡಿತ. ಅದೇ ಭಾಗ IVA ಅಂದ್ರೆ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಹೌದು.
ಇವು ಪ್ರತಿಯೊಬ್ಬ ನಾಗರಿಕನಿಗೂ ಅನ್ವಯಿಸುವುದಾದರೂ ಸಾರ್ವಜನಿಕ ಸೇವಕರಿಗೆ ಇವು ವೃತ್ತಿಪರ ಧರ್ಮವೇ ಆಗುತ್ತವೆ. ಒಂದು ಉದಾಹರಣೆ. ಉದಾಹರಣೆಗೆ, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಅನ್ನೋದು ಒಬ್ಬ PWD ಇಂಜಿನಿಯರ್ಗೆ ಕೇವಲ ಕರ್ತವ್ಯವಲ್ಲ, ಅದು ಅವರ ಕೆಲಸದ ಭಾಗ. ಹೌದು. ಹಾಗೆಯೇ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಯ ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವುದು. ಅಂದ್ರೆ ಎಕ್ಸಲೆನ್ಸ್ ಇನ್ ಆಲ್ ಸ್ಫಿಯರ್ಸ್. ಹೌದು. ಒಬ್ಬ ಅಧಿಕಾರಿ ತನ್ನ ಕೆಲಸದಲ್ಲಿ ನಿರಂತರವಾಗಿ ಸುಧಾರಣೆ ತರಬೇಕು ಮತ್ತು ಜನರಿಗೆ ಅತ್ಯುತ್ತಮ ಸೇವೆ ನೀಡಬೇಕು ಅನ್ನೋದನ್ನ ಹೇಳುತ್ತೆ. ಅದ್ಭುತ. ನಮ್ಮ ಚರ್ಚೆ ಬಹಳ ಆಳವಾಗಿತ್ತು. ಕೇಳುಗರಿಗೆ ಈ ವಿಷಯಗಳು ಎಷ್ಟರ ಮಟ್ಟಿಗೆ ನೆನಪಿದೆ ಅಂತ ನೋಡೋಣ. ಒಂದು ಸಣ್ಣ ರಸಪ್ರಶ್ನೆ ನಡೆಸೋಣವೇ? ಖಂಡಿತ, ಕೇಳಿ. ಮೊದಲನೇ ಪ್ರಶ್ನೆ. ಒಬ್ಬ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮದ ವಿಚಾರಣೆ ನಡೀತಿದೆ. ಆದ್ರೆ ಅವರಿಗೆ ತಮ್ಮ ಪರ ವಾದಿಸಲು ವಕೀಲರನ್ನು ಇಟ್ಟುಕೊಳ್ಳಲು ಅವಕಾಶವನ್ನೇ ನಿರಾಕರಿಸಲಾಗುತ್ತಿದೆ. ಇದು ಯಾವ ಸಾಂವಿಧಾನಿಕ ಸುರಕ್ಷಾ ಕವಚದ ಉಲ್ಲಂಘನೆ? ಇದು ಸ್ಪಷ್ಟವಾಗಿ ವಿಧಿ 311ರ ಉಲ್ಲಂಘನೆ. ಯಾಕಂದ್ರೆ ನ್ಯಾಯಯುತ ಅವಕಾಶ ನೀಡುವುದು ಕಡ್ಡಾಯ. ಅದು ಕೇವಲ ಒಂದು ಫಾರ್ಮ್ಯಾಲಿಟಿ ಅಲ್ಲ. ಅದು ನೈಸರ್ಗಿಕ ನ್ಯಾಯದ ತತ್ವ. ಹೌದು. ಸರಿ. ಎರಡನೇ ಪ್ರಶ್ನೆ. ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ. ಅದರಲ್ಲಿ ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂತ ಒಂದು ಷರತ್ತು ಹಾಕಲಾಗಿದೆ. ಇದು ಯಾವ ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿದೆ? ಇದು ವಿಧಿ 16ಕ್ಕೆ ವಿರುದ್ಧವಾಗಿದೆ. ಸಾರ್ವಜನಿಕ ಉದ್ಯೋಗದಲ್ಲಿ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಸಮಾನ ಅವಕಾಶದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ. ಸ್ಪಷ್ಟ ಉಲ್ಲಂಘನೆ. ಮತ್ತು ಕೊನೆಯ ಪ್ರಶ್ನೆ. ಒಬ್ಬ ಸರ್ಕಾರಿ ನೌಕರರು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿರುತ್ತಾರೆ ಎಂಬ ಸಿದ್ಧಾಂತದ ಹೆಸರೇನು ಮತ್ತು ಅದರ ಪ್ರಮುಖ ಮಿತಿ ಯಾವುದು? ಆ ಸಿದ್ಧಾಂತದ ಹೆಸರು ಡಾಕ್ಟ್ರಿನ್ ಆಫ್ ಪ್ಲೆಷರ್ ಅಥವಾ ಅಧಿಪತಿಯ ಇಚ್ಛೆಯ ಸಿದ್ಧಾಂತ. ಇದು ವಿಧಿ 310ರಲ್ಲಿದೆ. ಮತ್ತು ಅದರ ಮಿತಿ? ಅದರ ಪ್ರಮುಖ ಮಿತಿ ವಿಧಿ 311. ಆ ಇಚ್ಛೆಯು ವಿಧಿ 311ರಲ್ಲಿ ಹೇಳಿರುವ ನ್ಯಾಯಯುತ ಪ್ರಕ್ರಿಯೆಗೆ ಬದ್ಧವಾಗಿರಬೇಕು. ಅತ್ಯುತ್ತಮವಾಗಿ ವಿವರಿಸಿದ್ದೀರಿ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದ್ರೆ, ಸಂವಿಧಾನವು ನಾಗರಿಕ ಸೇವಕರಿಗೆ ಕೇವಲ ನಿಯಮಗಳ ಪಟ್ಟಿಯಲ್ಲ. ಖಂಡಿತ ಅಲ್ಲ. ಅದು ಅವರ ಅಧಿಕಾರಕ್ಕೆ ಮೂಲ, ಅವರ ಕೆಲಸಕ್ಕೆ ಉದ್ದೇಶ ಮತ್ತು ಅವರ ನಡವಳಿಕೆಗೆ ನೈತಿಕತೆಯ ಚೌಕಟ್ಟು. ಹೌದು. ಜನರ ಸೇವೆ ಮಾಡುವುದೇ ಪರಮಧರ್ಮ ಎಂಬುದನ್ನು ಇದು ಸದಾ ನೆನಪಿಸುತ್ತಿರುತ್ತೆ. ಹೌದು. ಅಂತಿಮವಾಗಿ ಕೇಳುಗರು ಚಿಂತಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಸಂವಿಧಾನದ ಚೌಕಟ್ಟನ್ನು ಮೀರಿ ಒಬ್ಬ ನಾಗರಿಕ ಸೇವಕ ಸಾಂವಿಧಾನಿಕ ನೈತಿಕತೆಯನ್ನು ಅಂದ್ರೆ ಸಂವಿಧಾನದ ಮೂಲ ಆಶಯಗಳನ್ನು ಹೇಗೆ ತನ್ನ ದೈನಂದಿನ ನಿರ್ಧಾರಗಳಲ್ಲಿ ಅಳವಡಿಸಿಕೊಳ್ಳಬಹುದು? ವಿಶೇಷವಾಗಿ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಕಾನೂನು ಸ್ಪಷ್ಟವಾಗಿ ಏನನ್ನೂ ಹೇಳದೆ ಮೌನವಾಗಿದ್ದಾಗ ಅವರ ದಾರಿದೀಪ ಏನಾಗಿರಬೇಕು? ಹೌದು, ಅದನ್ನು ಯೋಚಿಸಬೇಕು. ಈ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕಾಗಿ RSGE ಬಳಗದ ನಿರ್ವಾಹಕ ತಂಡದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಮೂಲ ಸಂವಿಧಾನವನ್ನು ಓದಲು ಮರೆಯಬೇಡಿ.